ನಾನು ನಿನ್ನೆ ಒಂದು ಪಬ್ಲಿಕ್ ಮೀಟಿಂಗ್ ಅನ್ನು ಗುಜರಾತ್ನಲ್ಲಿ ಅಹಮದಾಬಾದ್ನಲ್ಲಿ ನೆರವೇರಿಸಿದೆ. ಅದು ಇಷ್ಟೊತ್ತಿಗೆ ನಡೀತು. ಯಾಕಂದ್ರೆ ಹತ್ರ ಒಳಗಾಗಿ ಮುಗಿಸ್ಬೇಕು ಅಂದ್ರೆ ಅದು ಗುಜರಾತ್ನಲ್ಲಿ ಬಹಳ ಸ್ವಲ್ಪ ಪೊಲೀಸರ ಕಾಟನೂ ಜಾಸ್ತಿ ಇರ್ತದೆ. ಆದರೂ ನಾವು ನಿಯಮನ ಪಾಲಿಸಲೇಬೇಕು. ನಿನ್ನೆ ಅಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ನಾನು ರಾಯಬರೇಲಿಗೆ ಹೋಗಿದ್ದೆ. ನನಗೆ ರಾಹುಲ್ ಗಾಂಧಿ ಅವರು ಫೋನ್ ಮಾಡಿ ನೀವು ಅಲ್ಲಿ ಬರಬೇಕು, ನಾಮಿನೇಷನ್ ನಾನು, ನಮ್ಮ ತಾಯಿ ಮತ್ತು ಪ್ರಿಯಾಂಕಾ ಅವರು, ನೀವು 4 ಜನನೂ ಕೂಡ ನಾವು ಹಾಜರಿರಬೇಕು, ಅದಕ್ಕಾಗಿ ನೀವು ದಯವಿಟ್ಟು ಬರಬೇಕು ಅಂದರೆ ನಾನು ಇಲ್ಲಿಂದ ಸೀದಾ ರಾಯಬರೇಲಿಗೆ ಹೋದೆ ನಿನ್ನೆ. ಆಮೇಲೆ ಅಲ್ಲಿಂದ ಸೂರತ್ ಮತ್ತು ಅಹಮದಾಬಾದ್ನಲ್ಲಿ ಮೀಟಿಂಗ್ಗಳಿದ್ವಿ. ಒಂದು ಮೀಟಿಂಗನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಯಿತು. ಆದರೆ ಅಹಮದಾಬಾದ್ ಮೀಟಿಂಗ್ ಮಾಡಿ ಅಲ್ಲಿ ಸಾಕಷ್ಟು ಜನ ಸೇರಿದ್ರು. ನಾವು ಏನು ನಮ್ಮ ಪಕ್ಷದ ವತಿಯಿಂದ ನ್ಯಾಯ ಯೋಜನೆಗಳು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದೇವೆ ಮತ್ತು ಆ ಗ್ಯಾರಂಟಿಗಳನ್ನು ಅಲ್ಲಿಯೂ ಕೂಡ ನಾನು ಬಹಳ ದೀರ್ಘವಾಗಿ ಮಾತನಾಡಿದೆ. ಈಗ ನಾಳೆ 8 ಗಂಟೆಗೆ ಇಲ್ಲಿಂದ ನಾನು ವೆಸ್ಟ್ ಬೆಂಗಾಲ್ಗೆ ಹೋಗಬೇಕಾಗಿದೆ. ಮಾಲ್ಡಾನಲ್ಲಿ ನಮ್ಮ ಗನಿ ಖಾನ್ ಚೌಧರಿ ಅವರ ತಮ್ಮಂದಿರು ಚುನಾವಣೆ ನಿಂತಿದ್ದಾರೆ. ಅದಕ್ಕೆ ಅಲ್ಲಿ ಹೋಗಬೇಕು. ಹೀಗೆ ನಾನು ಸುತ್ತಾ ಇದ್ದೀನಿ. ನಮ್ಮ ಲಿಮಿಟೆಡ್ ರಿಸೋರ್ಸಸ್ನಲ್ಲಿ ಮತ್ತು ನಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಜನಸಹಾಯ ಮಾಡ್ತಾ ಇದ್ದಾರೆ. ಅದರ ಮೇಲೆ ನಾವು ಈ ಎಲ್ಲ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. 371 ಜೆ ನಾವು ಮಾಡಬೇಕಾದ್ರೆ ನಮ್ಮಲ್ಲಿ 2/3 ಮೆಜಾರಿಟಿ ಇರಲಿಲ್ಲ, ಸಿಂಗಲ್ ಮೆಜಾರಿಟಿನೂ ಇರಲಿಲ್ಲ, ಅರ್ಧದಷ್ಟು ನಾವು ಇರಲಿಲ್ಲ. ಆದರೆ ನಾನು ಎಲ್ಲರ ಮನಸ್ಸನ್ನು ಒಲಿಸ್ಕೊಂಡು ನಾವು ಅವ್ರಿಗೆ ಕೇಳಿಕೊಂಡೆ. ಹಿಂದೆ ಆಂಧ್ರದಾಗ ಮಾಡಿದ್ದಾರೆ, ಮಹಾರಾಷ್ಟ್ರದಾಗ ಮಾಡಿದ್ದಾರೆ, ವಿದರ್ಭದಾಗ ಮಾಡಿದ್ದಾರೆ, ನಾರ್ತ್ ಈಸ್ಟ್ನಾಗ ಮಾಡಿದ್ದಾರೆ. ನಮಗಿದು ಒಂದು ಅವಕಾಶ ಮಾಡಿಕೊಡಿ ಅಂತ. ಇದೇ ಗ್ರೌಂಡ್ನಲ್ಲಿ ಸೋನಿಯಾ ಗಾಂಧಿ ಅವರು ಬಂದು ಆ ಕಡೆ ಡಾಯಸ್ ಇತ್ತು, ಇದು ಈ ಕಡೆ ಅಲ್ಲ, ಅದು ಆ ಕಡೆ ಡಾಯಸ್ ಇತ್ತು. ಅವರು ನನಗೆ ಹೇಳಿದ್ರ ಮುಂಚೆ ನೀವು ಪಾರ್ಲಿಮೆಂಟ್ಗೆ ನಿಲ್ಲಿ, ನೀವು ಹೇಳಿದ್ದನ್ನ ಮಾಡೋಣ ಅಂತ, ಮೆಜಾರಿಟಿ ಬಂದರೆ ಮಾಡೋಣ ಅಂತ ಹೇಳಿದ್ರು. ದುರ್ದೈವದಿಂದ ನಮ್ಮ ಮೆಜಾರಿಟಿ ಬರಲಿಲ್ಲ, ಸರ್ಕಾರವೂ ಬರಲಿಲ್ಲ. ಆದ್ರೂ ಒಕ್ಕೂಟದ ಸರ್ಕಾರ ಬಂತು. ಅದು ಇಂದಿರಾ ಗಾಂಧಿ ಪುಣ್ಯ. ಅವ್ರು ಹೇಳಿದ ಮೇಲೆ ನಾನು ಎಲೆಕ್ಷನ್ ನಿಂತೆ. ಆ ಎಲೆಕ್ಷನ್ನಲ್ಲಿ ನಾನು ಗೆದ್ದೆ 2009ರಲ್ಲಿ. ಗೆದ್ದ ಮೇಲೆ 5 ವರ್ಷ ಒಳಗಾಗಿ ಅದು ಏನು ಚಮತ್ಕಾರ ಆಯಿತು ಗೊತ್ತಿಲ್ಲ. ಎಲ್ಲ ಪಕ್ಷದ ಜನ ಒಮ್ಮತದಿಂದ ನಮಗೆ ಸಪೋರ್ಟ್ ಮಾಡಿ
ಆರ್ಟಿಕಲ್ 371 ತಂದುಕೊಂಡು ಒಮ್ಮತದಿಂದ. ಇದು ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ. ಆದರೆ ನಮ್ಮ ಪ್ರಚಾರ ಮಾಡೋರು ಕಡಿಮೆ ಇಲ್ಲ. ನನ್ನ ಬೈಯೋರೇ ಜಾಸ್ತಿ ಈ ಭಾಗದಲ್ಲಿ. ಆದ್ರೆ ಪ್ರಚಾರ ಮಾಡೋರು ಇಂಥದ್ದು ಮಾಡಿದ್ರಲ್ಲಪ್ಪ ಅಂತ ಮಾಡೋದು. ಯಾಕೆ? ಅಸೂಯೆ ಇದ್ರೆ ಯಾವುದೇ ಭಾಗ ಅಭಿವೃದ್ಧಿ ಆಗಲ್ಲ. ಈಗ ನಾವು ಆರ್ಟಿಕಲ್ 371 ಮಾಡಿದ್ದೇವೆ. ಅದ್ರಾಗಿ ಯಾವುದಾದ್ರೂ ಒಂದು ಜಾತಿ ಇದೆನಾ, ಒಂದು ಕುಲಕ್ಕಿದೆನಾ, ಒಂದು ಧರ್ಮಕ್ಕಿದೆನಾ? ಎಲ್ಲರಿಗಿದೆ. ಈ ಭಾಗದಲ್ಲಿ ಹುಟ್ಟಿದಂತ ಪ್ರತಿಯೊಂದು ವ್ಯಕ್ತಿಗೆ, ಹೆಣ್ಣು ಮಗಳಾಗಲಿ, ಗಂಡು ಮಗು ಆಗಲಿ, ಅಥವಾ ದೊಡ್ಡವರಾಗಲಿ, ಅವರೆಲ್ಲರಿಗೂ ಕೂಡ ಈ ಭಾಗದಲ್ಲಿ ಮೆರಿಟ್ ಮೇಲೆ ನಿಮಗೆಲ್ಲರಿಗೂ ಸೀಟ್ ಸಿಗ್ತವೆ. ಅದೇ ಬೇರೆ ಭಾಗದವರಿಗೆ ಸಿಗೋದಿಲ್ಲ. ಬೇರೆ ಭಾಗದಲ್ಲೂ ನಮ್ಗೆ 8% ರಿಸರ್ವೇಶನ್ ಸಿಗ್ತದೆ. ಇಲ್ಲಿ ನಮಗೆ 75% ರಿಸರ್ವೇಶನ್ ಎಲ್ಲ ಇಲಾಖೆಯಲ್ಲಿ ಸಿಗ್ತದೆ. ಇಷ್ಟೊಂದು ಸವಲತ್ತ ಯಾರಾದರೂ ಕೊಡಿಸಿದ್ರೆ ಅಲ್ಲಿ ಆ ಸ್ಟೇಟ್ ಹೇಳಿ ಹೆಸರು ನಾನು ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಇಲ್ಲ ಇದು ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಕ್ಷಮೆ ಕೇಳ್ತೀನಿ. ಇಷ್ಟೊಂದು ಮಾಡಿದ ಮೇಲೆ ನಮ್ಮ ಜನ ಅದನ್ನ ಮುಂದಿಟ್ಕೊಂಡು ಹೆಚ್ಚಿನ ಬೆಳೆಸಬೇಕು, ಹೆಚ್ಚ ಜನರಿಗೆ ಇಲ್ಲಿಂದ ಉದ್ಧಾರ ಮಾಡಬೇಕು ಅಂತ ಹೇಳ್ತಿಲ್ಲ. ಮತ್ತ ಜಗಳ ಆಡೋದು, ಮತ್ತ ಒಬ್ಬರ ಮೇಲೆ ಒಬ್ಬರು ಕಾರದೆ, ಇದು ಎಷ್ಟು ದಿವಸ ಹೀಗೆ? ಮಂಗಳೂರವರು ಮುಂದೆ ಬರ್ತಾರೆ, ದಕ್ಷಿಣ ಕರ್ನಾಟಕದವರು ಮುಂದೆ ಬರ್ತಾರೆ. ನಾವು ಮಾತ್ರ ಇಷ್ಟು ಸವಲತ್ತಿದ್ದರೂ ಕೂಡ ಇನ್ನೂ ಹಿಂದೆ ಬಿದ್ದಿದೆ ಅಂದ್ರೆ ನೀವೇ ಲೆಕ್ಕ ಹಾಕಿ. ಅದರಲ್ಲಿ ಬರೆದಿದೆ ಸ್ಪಷ್ಟವಾಗಿ, ನಿಮಗೆ ಶಿಕ್ಷಣಕ್ಕಾಗಿ ಸವಲತ್ತು, ಅಭಿವೃದ್ಧಿಗಾಗಿ ಸವಲತ್ತು, ಡೆವಲಪ್ಮೆಂಟ್ಗಾಗಿ ನಿಮ್ಗೆ ಸೆಪರೇಟ್ ದುಡ್ಡು 5,000 ಕೋಟಿ ರೂಪಾಯಿ ಈ ಭಾಗಕ್ಕಾಗಿ ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು, ನಮ್ಮ ಶರಣ್ ಪಾಟೀಲರು, ಇಲ್ಲೆಲ್ಲ ಮಂತ್ರಿಗಳು, ನಮ್ಮ ಎಲ್ಲ MLA ಸೇರಿಸಿ ಒಕ್ಕಟ್ಟಾಗಿ ಕೊಡಿಸಿದ್ದಾರೆ. ಇದು ಅಲ್ಲಿ ಇದೆ. ಅದರಲ್ಲಿ ಒಂದು ಪ್ರಸ್ತಾಪ ಇದೆ. ಅದರ ಲಾಭವನ್ನು ಪಡ್ಕೊಂಡು ನಮಗೆ ಇವತ್ತು ಅನುಕೂಲ ಆಗ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು, ಕೆಲವು ಜನ ಅಂತಾರೆ ಅವರೇ ಮಾಡಿದ್ರೇನು ಇವರೇ ಮಾಡ್ತಾರೆ. ಪರೀಕ್ಷೆದಾಗ ಯಾರು ಪಾಸ್ ಆಗ್ತಾರೋ ಪಾಸ್ ಆಗ್ತಾರೆ. ಆ ಪರೀಕ್ಷೆದಾಗ ಫೇಲ್ ಆದ್ರೂ ನಾನೇ ಮಾಡಿ, ಪರೀಕ್ಷೆಯಲ್ಲಿ ಯಾರಾದ್ರೂ ಫೇಲ್ ಆದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆ ಪರೀಕ್ಷೆ ಬರೆಯುವಾಗ ನಾವೊಬ್ಬ ಎಲ್ಲರ ಜೊತೆಯಲ್ಲಿ ಪರೀಕ್ಷೆ ಕೂತಿದ್ದೆ. ಬಟ್ ನಾನು ಆರ್ಟಿಕಲ್ 371 ತರೋದ್ರಲ್ಲಿ ಸ್ಪಷ್ಟವಾಗಿ ಯಶಸ್ವಿ ಆಗಿದ್ದೇವೆ ಅಂತ ಹೇಳಿ ನಮಗೆ ಧರ್ಮಸಿಂಗ್ ಅವ್ರ ಬೆಂಬಲನೂ ಇತ್ತು, ಸರ್ಕಾರ ಬೆಂಬಲನೂ ಇತ್ತು. ನೀವು ತೆಗೆದು ನೋಡಿ, ಬಸವರಾಜ್ ಪಾಟೀಲ್ ಸೇಡಂ ಅವ್ರು ಓಪನ್ಲಿ ರಾಜ್ಯಸಭಾದಾಗ ಖರ್ಗೆ ಅವ್ರು ಇದ್ರೆ ಹೋಗಿದ್ರೆ ಇದು ಎಂದೂ ಸಾಧ್ಯ ಇರಲಿಲ್ಲ ಅಂತ ಹೇಳಿ ರಾಜ್ಯಸಭಾದಲ್ಲಿ ಭಾಷಣ ಹೋಗ್ಬೇಕು ನೋಡಿ. ಬಿಜೆಪಿದವ್ರು ಹೋಗ್ಲಿ, ಎಲ್ಲರ ಹೋಗ್ಲಿ, ನಂದು ಓದಕ್ಕೆ ನೀವು ನಾಚಿಕೆ ಬಂದ್ರೆ ಅಟ್ಲೀಸ್ಟ್ ನಿಮ್ಮವ್ರು ಹೇಳಿದ್ದಾದ್ರೂ ನೋಡ್ಕೊಳ್ಳಿ. ನಾನು ಯಾರಿಗೆ ಟೀಕೆ ಮಾಡಲ್ಲ. ಆದ್ರೆ ಯಾರು ಮಾಡಿದಾರೋ ಇವ್ರು ಮಾಡಿದಾರ ಸಮಾಧಾನ ಆಗ್ಬೇಕಲ್ಲ. ನಾನು ಅದನ್ನ ಎಂದು ಹೇಳಿ ಮೋದಿಯವರಿಗೆ ಇದನ್ನ ನಾನು ಮಾಡಿದ್ದೇನೆ, ये मोदी की गारंटी, ये खरगे की गारंटी ಅಂತ ಹೇಳಿಲ್ಲ.
ये गारंटी हैदराबाद कर्नाटक लोगों की गारंटी ಈ ಭಾಗದ ಜನರ ಹೋರಾಟದ ಫಲ. ಆದ್ರೆ ಎಲ್ಲರೂ ಮಾತೋಗಿದ್ರು, ನಾವು ಮುಂದೆ ಹೋಗಿದ್ವಿ. ಇದು ಎಲ್ಲ ನಿಮ್ ಪುಣ್ಯ. ನೀವು ನನಗೆ ಆರಿಸ್ಕೊಂಡ್ರೆ ಹೋಗಿದ್ರೆ ಅದು ಆಗ್ತಾ ಇರಲಿಲ್ಲ. ಸೋನಿಯಾ ಗಾಂಧಿ ಅವರು ನೀವು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡದೆ ಹೋದ್ರೆ ಇದು ಸಾಧ್ಯ ಇರ್ತಿಲ್ಲ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ನೆನೆಸ್ಕೊಳ್ಳೋದು, ಒಳ್ಳೆ ಕೆಲಸಕ್ಕೆ. ಕೆಟ್ಟ ಕೆಲಸ ಮಾಡಿದ್ರೆ ನೀವು ಬೈಕೊಂಡು ಹೋಗಿ. ಆದರೆ ಕಲಬುರಗಿ ಜನರಿಗೆ ನಾನು ವಿಶೇಷವಾಗಿ ಗುರುಮಠದ ಜನರಿಗೆ ನೆನೆಸ್ಕೊಳ್ತೇನೆ. ಆಮೇಲೆ ಕಲಬುರಗಿ ಬರ್ತೀನಿ, ಯಾಕಂದ್ರೆ ಅಲ್ಲಿ ನನ್ನ ಮೂಲ ಅಲ್ಲಿದೆ. ಅಲ್ಲೇ ನನಗೆ ಚಿವುಟಿ ಬಿಟ್ಟಿದ್ರೆ ಮುಂದಕ್ಕೆ ಬರ್ತಿರಲಿಲ್ಲ. ಅದಕ್ಕಾಗಿ ಅವರಿಗೂ ನೆನೆಸ್ತೀನಿ, ನಿಮಗೂ ನೆನೆಸ್ತೀನಿ. ನೀವು ಈ ಮಾನು ಉಪಕಾರ ಮಾಡಿದಕ್ಕಾಗಿ ನಾನು ಈ ಆರ್ಟಿಕಲ್ 371 ಯೂನಿವರ್ಸಿಟಿ, ರೈಲ್ವೇಸ್ ಇವೆಲ್ಲ ಮಾಡೋಕ್ಕಾಯ್ತು. ರೈಲ್ವೆ ಬೋಗಿ ಫ್ಯಾಕ್ಟ್ರಿ ಮಾಡೋಕ್ಕಾಯ್ತು. ಬಹಳಷ್ಟು ನಾವೆಲ್ಲ ಹೇಳಕ್ ಹೋಗೋದಿಲ್ಲ. ನಾರಾಯಣಪುರ ಡ್ಯಾಮಿನ ಅನೇಕ ಕೆನಲ್ಗಳಿಗೆ ದುಡ್ಡು ಕೊಡಿಸಿದ್ದು, ಬೇರೆ ಬೇರೆ ಕೆಲಸ ಮಾಡಿದ್ದು, ಅದೆಲ್ಲ ಪಟ್ಟಿನೇ ಅಲ್ಲ, ನಾನು ಹೇಳಕ್ ಹೋಗೋದು. ಅಂದ್ರೆ ನೀವೇನು ಅಧಿಕಾರ ಕೊಡ್ತೀರಿ, ಆ ಅಧಿಕಾರದ ಸದುಪಯೋಗ ಆಗ್ತದೆ. ಯಾರು ನಿಮಗೋಸ್ಕರ ಆ ಒಂದು ಅಭಿವೃದ್ಧಿಗೆ ದಿನರಾತ್ರಿ ಚಿಂತೆ ಮಾಡಿ ಕೆಲಸ ಮಾಡ್ತಾರೋ ಅದನ್ನ ನೀವು ನೋಡಿ. ನಾನು ಗ್ಯಾರಂಟಿ ಕೊಡ್ತೇನೆ, ಯಾವುದೇ ಕೆಲಸ ಮನಸ್ಪೂರ್ವಕವಾಗಿ ನಾವೆಲ್ಲರೂ ಮಾಡಿದ್ರೆ ಈ ಭಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ಇದರಲ್ಲಿ ಯಾವ ಸಂಶಯನೂ ಬೇಡ. ಇನ್ನೊಂದು ಪೊಲೀಸ್ ಸಮಾಜಕ್ಕೆ SC ಮಾಡಬೇಕು, ಈ ಬೇಡಿಕೆ ಬಹಳ ದಿವಸವಿದೆ. ಒಂದು ಸಾರಿ ಬಾಬುರಾವ್ ಅಥವಾ ತಿಪ್ಪಣ್ಣ ಇದ್ರು ಇಲ್ಲೋ ಇನ್ನೊಬ್ರು ಯಾರು ಕೆಲವು ಒಂದಿಬ್ಬರು ಮೂವರು ಬಂದಿದ್ರು. ಒಬ್ಬರು ತಹಸೀಲ್ದಾರ್ ಇದ್ರು, ಕೋಟ್ ಗೀಟ್ ಹಾಕೊಂಡು, ಇವ್ರು PN ಕೋಟ್ ಪ್ಯಾಂಟ್ ಹಾಕೊಂಡು ಎಲ್ಲ. ಸರ್, ನಮ್ದು ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನಲ್ಲಿ ಅದು STಗಾಗಿ ರೆಫರ್ ಮಾಡೋದು ಶೆಡ್ಯೂಲ್ ಟ್ರೈಬ್ ಕಮಿಷನ್ನಲ್ಲಿ ಬಿದ್ದಿದೆ. ದಯವಿಟ್ಟು ನೀವು ಒಂದು ಫೋನ್ ಮಾಡಿ ಅವ್ರಿಗೆ ಹೇಳಬೇಕು ಅಂತ. ತಕ್ಷಣ ಅವ್ರ ಮುಂದೆ ನಾನು ಫೋನ್ ಮಾಡಿ ಅವರಿಗೆ ಅವ್ರು ಹೇಳಿ, ಇಂಥವ್ರು ಬರ್ತಾರೆ ನೀವು ನೋಡಿ ಅಂತ ಹೇಳಿ. ನೀವು ಇರ್ಲಿ, ಯಾರೇ ಇದ್ದವ್ರು ಹೇಳೋಲ್ಲ, ಇಲ್ಲದ ಇದ್ದವ್ರು ಹೇಳಿ ಏನ್ ಮಾಡ್ಯಾರ, ನಾ ಏನ್ ಮಾಡಪ್ಪ ಹೇಳಿ. ನನ್ನ ಬಳಿ ಕೆಲಸ ತಕ್ಕೊಂಡವರು ಪ್ರಚಾರ ಮಾಡೋಕ್ಕೆ ಹೊರತಾಗಿ ನಾನೇ ಹೇಳಕ್ಕಾಗ್ತದ, ನಾ ಹಿಂಗ್ ಮಾಡಿದೆ ಹಾಗೆ ಮಾಡುತ್ತೆ. ಈಗೂ ಕೂಡ ನಾನು ಸ್ಪಷ್ಟ ಹೇಳ್ತೇನೆ, ಕಾನೂನು ರೀತಿಯಲ್ಲಿ ಏನ್ ಬರ್ತದೋ ಅದನ್ನ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ನಮ್ಮ ಸರ್ಕಾರ ಬಂದ್ರೆ ಉತ್ತಮ, ನಾನು ಬಯಸ್ತೇನೆ, ಬರ್ತದೆ. ಯಾಕಂದ್ರೆ ನಾ ಎಲ್ಲ ಕಡೆ ತಿರುಗ್ತಾ ಇದ್ದೀನಿ, ನಮ್ಮ ಪಕ್ಷಕ್ಕೆ ಭಾರಿ ಬಹುಮತ ಬರೇ ಬರ್ತದೆ. ನಮ್ಮ ಪಕ್ಷಕ್ಕೆ ಅಂದ್ರೆ ಬರೀ ಕಾಂಗ್ರೆಸ್ ಅಲ್ಲ, ಇಂಡಿಯಾ ಅಲೈನ್ಸ್ ಒಕ್ಕೂಟಕ್ಕೆ ಡೆಫಿನೆಟ್ಲಿ ಬಿಜೆಪಿಗೆ ಸೋಲಿಸುವಷ್ಟು ಮತಗಳನ್ನು ಬರ್ತವೆ ಅಂತಕ್ಕಂಥ ಮಾತು. ಅದು ಬಂದರೆ ನಾನು ಎಷ್ಟು ಬೇಕಷ್ಟು ಕಷ್ಟಪಟ್ಟು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನೀವೆಲ್ಲಿ ಕರ್ಕೊಂಡು ಹೋಗ್ತೀರಿ, ಯಾರಿಗೆ ಹೇಳಂತೀರಿ, ಏನ್ ಮಾಡಂತೀರಿ, ನಾನು ಮಾಡ್ತೇನೆ.
ನಾನು MP ಇಲ್ಲ, ರಾಜ್ಯಸಭಾದಲ್ಲಿದ್ದರೂ ರಾಜ್ಯಸಭಾದ ಜನರಿಗೂ ಅವ್ರಿಗೆ ಒಪ್ಪಿಸ್ತಕ್ಕಂಥದ್ದು ಮತ್ತು ಬೇರೆ ಕಡೆ ಎಲ್ಲರಲ್ಲಿ ನಾನು ಸಹಾಯ ಬೇಕು ನಿಮ್ಮ ಜೊತೆಯಲ್ಲಿರ್ತೇನೆ ಅಂತಕ್ಕಂಥ ಮಾತು ನಾನು ಸ್ಪಷ್ಟವಾಗಿರ್ತೇನೆ. ಅದಕ್ಕೆ ನಾವು ಕೆಲಸ ಮಾಡ್ತೇವೆ, ಆಗತಕ್ಕಂಥದಕ್ಕೆ ನಾವು ಹೇಳ್ತೇವೆ, ಬೇರೆಯವರಿಗೆ ಸುಳ್ಳು ಹೇಳಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ನಾ 53 ವರ್ಷ ರಾಜಕೀಯದಲ್ಲಿ ಬದುಕಿದ್ದು. ಇಲ್ಲಾಂದ್ರೆ ನಾನು ಬೇರೆಯವರಿಗೆ ಸುಳ್ಳು ಹೇಳೋದು, ದುಡ್ಡು ತಿನ್ನೋದು ಅಥವಾ ಮತ್ತೇನಾದ್ರು ಭ್ರಷ್ಟಾಚಾರ ಮಾಡೋದು ಮಾಡಿದ್ರೆ ನನಗೆ 53 ವರ್ಷ ಜನ ನಾ ಗುಲ್ಬರ್ಗದವರಾಗ್ಲಿ, ಗುಲ್ಬರ್ಗದವರಾಗ್ಲಿ, ಚಿತ್ತಾಪುರದವರಾಗ್ಲಿ ಜೀವಂತ ಇರ್ತಿರಲಿಲ್ಲ. ಹೇಳ್ತಿದ್ರು ಹೇಳಿ ಕೆಲಸ ಮಾಡೋದ ಹೋಗಿ. ಒಂದೊಂದು ಸಾರಿ ಕೆಲಸ ಮಾಡಿ ತೊಂದರೆ ಆಗ್ತದ ಅನ್ನಕ್ಕೆ 2019 ಎಲೆಕ್ಷನ್ ಮಾತ್ರ ಅದನ್ನ ಕೆಲಸ ಆದ್ರೂ ಒಂದೊಂದು ಸಾರಿ ತೊಂದರೆ ಆಗ್ತದೆ. ಆದರೆ ನೀವು ತೊಂದರೆ ಮಾಡಿಕೊಡೋದ್ರಿಂದ ನಿಮ್ಮ ಜೊತೆ ಇರ್ತೀನಿ ಮತ್ತು ಎಲ್ಲೆಲ್ಲಿ ಏನೇನು ಮಾಡಬೇಕು ಕಾನೂನು ಪ್ರಕಾರ ಎಲ್ಲರೂ ಕೂಡಿ ಮಾಡೋಣ. ಕ್ರೆಡಿಟ್ ತಗೊಳಕ್ ಹೋಗ್ಬಾರ್ದು. ನಾನು ಮಾಡಿದೆ, ನೀನು ಮಾಡಿದೆ ಬಿಟ್ಬಿಡಿ, ಅದು ಮಾಡಿ ತೋರಿಸಿ ಆಮೇಲೆ ಹೇಳ್ಬೋದು. ಇದು ನಮ್ಮ ಗುರಿ. ಅದಕ್ಕಾಗಿ ನೀವು ಮೊದಲು ಅದು ಹೇಳೋಣ ಅಂತೇಳಿ ನಾನು ಹೇಳ್ತೇನೆ. ಈಗ RSS ಮತ್ತು BJP ಅವರ ಅಜೆಂಡಾನೇ ಇದು. ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಹಾಳು ಮಾಡಬೇಕು, ಸಂವಿಧಾನವನ್ನ ತಿರುಚಬೇಕು. ಇದು ಅವರ ಒಂದು ಷರತ್ತು, ಇದು ಒಂದು ಅವ್ರ ಟಾರ್ಗೆಟ್. ಅದಕ್ಕಾಗಿ ಎಲ್ಲರೂ ಓಡಾಡ್ತಾರೆ. ಇವ್ರು ಬಾಕಿ ಟೈಮ್ನಾಗ ಯಾಕೆ ಕಾಣೋದು ಕಡೆ ಇವಾಗ ಬಂದಾರ. ಎಲ್ಲೇ ಒಂದೊಂದು ಹೋದ ಎಲೆಕ್ಷನ್ದಾಗ ಭಾರಿ ಸಂಖ್ಯೆಯಲ್ಲಿ RSS ಅವ್ರು ಬಂದಿರು. ಈ ಸಾರಿ ಈಗ ಬಂದಾರ. ಅವ್ರ ಕೆಲಸ ಇರೋದೇ 3-4 ದಿವಸ. ಆ 4 ದಿವಸದಲ್ಲೇ ಅವರೆಲ್ಲ ಕಮಾಂಡ್ ಮಾಡಿ ಹೋಗ್ತಾರೆ. ನೀವು ಹುಷಾರಾಗಿರ್ಬೇಕು. ನೀವು ಹುಷಾರಾಗಿರ್ಲಿಲ್ಲ ಅಂದ್ರೆ ಅವರೆಲ್ಲ ನಿಮ್ಮ ಓಟ್ಗಳನ್ನು ಕರ್ಕೊಂಡು ಹೋಗ್ತಾರೆ. ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ರಾತ್ರಿ ಬೆಳಗಿನ ಅಡ್ಡಾಡ್ತಾರೆ, ಇಲ್ಲದೆ ಒಂದು ಸುಳ್ಳು ಹೇಳ್ತಾರೆ. ಈಗ ಮೋದಿ ಸಾಹೇಬ್ರೆ ಸುಳ್ಳು ಹೇಳ್ತಾರಲ್ಲ, ಹಂಗೆ ಸುಳ್ಳು ಹೇಳ್ತಾರೆ. ಇದನ್ನು ನಾವು ನೆನಪಿನಲ್ಲಿ ಇಡಬೇಕು. ಆದ್ರೆ ಈ ಭಾಗಕ್ಕೆ ಅಭಿವೃದ್ಧಿಗಾಗಿ ನಾವೇನು ಕೆಲಸ ಮಾಡಬೇಕು ಆ ಎಲ್ಲ ಕೆಲಸವನ್ನು ನಾವು ಈಗ ನಮ್ಮ ದೇಶದಲ್ಲಿ ಇಷ್ಟು ನಮ್ಮ ಬೆಲೆ ಏರಿಕೆಯಾಗಿದೆ. ಆ ಬೆಲೆ ಏರಿಕೆಯಿಂದ ಜನರಿಗೆ ತೊಂದರೆ ಆಗಿದೆ. ಆ ವಿಚಾರವನ್ನ ನಾವು ಕೈಗೆತ್ತಿಕೊಂಡಿದ್ದೇವೆ. ನೌಕರಿಗಳು ಸಿಗ್ತಾ ಇಲ್ಲ. ಆ ವಿಚಾರಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. 30 ಲಕ್ಷ ನೌಕರಿಗಳು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇವೆ. ಅದು ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್, SC ST ಅವರಿಗೆ ಸಿಗ್ತಕ್ಕಂಥದ್ದು. 15 ಲಕ್ಷ SC STಗೆ, 50% ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಬೇರೆ ಸಮಾಜದವರಿಗೆ. ಇದು ಯಾಕೆ ಭರ್ತಿ ಮಾಡ್ತಾ ಇಲ್ಲ? ಯಾಕಂದ್ರೆ ಇವೆಲ್ಲ ನೇರವಾಗಿ ಆ ಬಡವರಿಗೆ ಹೋಗ್ತಾ ಇರ್ತದೆ. ಬಡವರಿಗೆ ನೌಕರಿಗಳು ಸಿಕ್ಕರೆ ಅವ್ರು ಮಜಬೂತ್ ಆಗ್ತಾರೆ. ಅದಕ್ಕಾಗಿ ಮೋದಿ ಸರ್ಕಾರ ಇವತ್ತಿನ ದಿವಸ ಅದರ ಕೈಗೆ ಎತ್ಕೊಳ್ತಾ ಇಲ್ಲ. ಅದೇ ರೀತಿಯಾಗಿ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಯಾಕಂದ್ರೆ ಸಾಕಷ್ಟು ಎಲ್ಲಿ ಹೋದಲ್ಲಿ
ಕಾಂಗ್ರೆಸ್ ಪಾರ್ಟಿಗೆ ಬೈಯೋದು, ಪ್ರಿಯಾಂಕಾ ಗಾಂಧಿಗೆ ಮತ್ತು ಕಡಿಮೆ ಬಿದ್ದು ಇನ್ನೂ ಅವ್ರ ಬಳಿ ಹೆಚ್ಚಿನ ಶಬ್ದಗಳಿದ್ರೆ ಬೈಯಕ್ಕೆ ನನಗೊಂದು ಸಲ ಯಾವ್ದಾದ್ರು ನಾವು ಮಾತಾಡ ಖರ್ಗೆಜಿ ಸಮಾಜ ಕೋ ಡಿವೈಡ್ ಕರ್ರೆ ಮನ್ ಹೇಳಿದ್ದಾರೆ. ಶಿವ ಮತ್ತು ರಾಮನಲ್ಲಿ ವ್ಯತ್ಯಾಸ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಇದೆ, 12 ಲಿಂಗ ಇಲ್ಲ, 12 ನಮ್ಮ ಲಿಂಗದಲ್ಲಿ ಜ್ಯೋತಿರ್ಲಿಂಗದಲ್ಲಿ ನನ್ನ ಹೆಸರು ಒಂದದಪ್ಪ ಅದರೊಳಗೆ. ಅದಕ್ಕಾಗಿ ನಾನು ಮಲ್ಲಿಕಾರ್ಜುನ್ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಬೇರೆ ಕಡೆ ಭಾಷಣ ಮಾಡಿದ್ರೆ ನೀವು ಮಣ್ಣಿನ ಪೇಪರ್ ತೆಗೆದು ನೋಡಿ ಅಥವಾ ನೀರಿನ ಪೇಪರ್. खरगे जी ये राम और शिवा में लोगों को बांट रहे थे. अरे नाम याकಪ್ಪ ಜನನೇ ರಾಮ ಭಕ್ತರು ಹೀಗೆ ನಮ್ಮ ಇದು ಹಚ್ತಾರೆ, ಕಡಿ ಕುಂಕುಮ ಮತ್ತು ಇದು, ಮತ್ತು ಶಿವಭಕ್ತರು ಹಿಂಗೆ ಈ ಬತ್ತಿ ಹಚ್ತಾರೆ. ಇದು ವ್ಯತ್ಯಾಸ ಅಲ್ಲ, ಹೀಗಾದ್ರೂ ಸಿಟ್ಟು. ಆದರೆ ಈ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ದಯವಿಟ್ಟು ಈ ದೇಶ ಒಡಿಬೇಡಿ ಅಂತ ಹೇಳಿ ನಾನು ಪ್ರಧಾನಮಂತ್ರಿಗೆ ಮತ್ತು RSS ಅವರಿಗೆ ಕೇಳ್ಕೊಳ್ತೀನಿ. ನೀವು ಪದೇ ಪದೇ ಈ ಮಾತುಗಳನ್ನು ಹೇಳಿ ಜನರಿಗೆ ನೀವು ತೊಂದರೆ ಕೊಡಕ್ಕೆ ಹೋಗ್ಬೇಡಿ. ಈಗ ಅದು ಬಿಟ್ಟಿದ್ದಾರೆ. ಮೊದಲು ಹೇಳ್ತಿದ್ರು कांग्रेस पार्टी 70 साल में क्या किए थे, अभी एक बेटा ये 55 साल में क्या किए हम, ये 55 साल में क्या किए ना ಲೆಕ್ಕ ಕೊಡ್ತೀನಿ. ನೀವೇನು 10 ವರ್ಷ ಏನು ಮಾಡಿದ್ರೆ ಅದು ಲೆಕ್ಕ ನನಗೆ ಕೊಡಿ. ನಾನು ಹೇಳಿದ್ದೇನೆ, ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ಏನಿದೆ, ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ನಿಮಗೆ ತಿಳಿಸೋಕ್ಕೋಸ್ಕರ ನಾನು ಅದು ಬರ್ತೇನೆ, ದಯವಿಟ್ಟು ನನಗೆ ಟೈಮ್ ಕೊಡಿ ಅಂತ ಹೇಳಿ ನಾನು ಪತ್ರ ಬರೆದಿದ್ದೆ. ಪಾರ್ಲಿಮೆಂಟ್ನಲ್ಲಂತೂ ಹೇಳ್ತೀನಿ, ನಾನು ಒಂದೊಂದು ಗಂಟೆ ಮಾತಾಡ್ತೇವೆ. ಅಲ್ಲೆಲ್ಲ ಹೇಳ್ತೇವೆ, ನೋಡಿ ಇಂಥದ್ದು ಮಾಡಿಲ್ಲ, ಮನೆ ಕಟ್ಟಲಿಲ್ಲ, LPG, ಡೀಸೆಲು, ಪೆಟ್ರೋಲು, ಗ್ಯಾಸು ಇದ್ರ ಪ್ರೈಸ್ ಎಲ್ಲ ಹೆಚ್ಚಿಗಾದು, ಮತ್ತು ಫರ್ಟಿಲೈಸರ್ ಕಿಮ್ಮತ್ತು ಹೆಚ್ಚಿಗಾಯಿತು, ಔಷಧ ಹೆಚ್ಚಿಗಾಯಿತು, ಹೊಡಿತಕ್ಕಂಥದ್ದು, ಟ್ರ್ಯಾಕ್ಟರ್ ಟೈರ್ GST ಆಯಿತು. ಅದಕ್ಕೆ ಇವೆಲ್ಲ ಅಲ್ಲಿ ಹೇಳ್ತೇವೆ, ಅಲ್ಲಿ ಉತ್ತರ ಕೊಡಲ್ಲ. ಅಲ್ಲಿ ಏನಾರು ಮಾಡಿ ನಮ್ಮ ಹೊರಗೆ ಹಾಕಬೇಕು, ಇದೇ ನೋಡ್ತಾರೆ BJP ಸರ್ಕಾರ. ನಮ್ಗೆ ಹೊರಗೆ ಹಾಕಿ ಕಾನೂನುಗಳು ಪಾಸ್ ಮಾಡ್ತಾರೆ, ಒಂದು ಹೀಗೆ. ಇಂಥ ಜನ ಇವತ್ತು ರಾಜಕೀಯದಲ್ಲಿದ್ದರೆ ನಾನು ಹೇಳ್ತೇನೆ, ದೇಶದ ಉದ್ಧಾರ ಆಗೋದಿಲ್ಲ. ದೇಶದ ಉದ್ಧಾರ ಆಗೋದು ಒಂದೇ ಒಂದು ನಾವು ಸ್ವತಂತ್ರವಾಗಿ ಬಾಳಿ ಬದುಕಿ ಈ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ಮತ್ತು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು. ಇವು ಎರಡೇ ಬಹಳ ಮುಖ್ಯ. ಇವೆರಡು ಉಳಿದ್ರೆ ನಾವೆಲ್ಲರೂ ಕೂಡ ನಮ್ಮ ಮಾತಾಡೋಕ್ಕೆ ಅಧಿಕಾರ ಇರ್ತದೆ. ಇದನ್ನ ದಯವಿಟ್ಟು ನೀವೆಲ್ಲರೂ ಈ ಕಡೆ ಗಮನ ಕೊಡ್ತೀರಿ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಈಗ